ಕಳ್ಕೊತಾರೆ. ಹೆಲೋ ಎಲ್ಲರಿಗೂ ನಮಸ್ತೆ. ನೋಡ್ಬೋದು ಈ ಟೈಮಲ್ಲಿ ಯಾವ ಟೈಮಲ್ಲಿ ಅಂದರೆ ನೋಡ್ಬೋದು ಈಗ ಡೌನ್ ಟ್ರೆಂಡ್ ಫಾಲ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡ್ಬೋದು ನೋಡೋಣ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ಅದನ್ನು ಪ್ಲಾನ್ ರೆಸಿಸ್ಟೆನ್ಸ್ ಫಾರ್ಮ್ ಆಗಿ ಕ್ಲೋಸ್ ಆದರೆ ನೆಕ್ಸ್ಟ್ ಬೂಮ್ ಆಗೋ ಚಾನ್ಸಸ್ ಇದೆ. ಬಟ್ ಸ್ಮಾಲ್ ರೇಂಜ್ ಇದೆ, ಸ್ವಲ್ಪ ರಿಸ್ಕ್ ಆಗುತ್ತೆ. ಟ್ರೇಡ್ ತಗೊಳ್ತೀನಿ, ಸ್ವಲ್ಪ ಕಮ್ಮಿ ಲಾಟಲ್ಲಿ ಅಷ್ಟೇ. ಓಕೆ, ನೋಡ್ಬೋದು ಓವರಾಲ್ ಮಾಡಲಿಕ್ಕೆ ಪ್ರೆಸೆಂಟ್ ಏನಾಗ್ತಿದೆ ಅದನ್ನು ಮಾತ್ರ ನೋಡಿ ಟ್ರೇಡ್ನ ಮಾಡ್ಬೋದು. ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗುತ್ತೆ ನೋಡಿ ದೆನ್ ಪ್ಲ್ಯಾನ್ನ ಮಾಡೋಣ. ಜಸ್ಟ್ ವೇಟ್ 4 ಮಾಡಿ. 4 ಮಿನಿಟು ಎಲ್ಲಿ ಇದಾಗ್ಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೆ ಈಗಲೇ ಎಂಟರ್ ಆಗಿರ್ತಾರೆ ಎಷ್ಟೋ ಜನ. ಡೋಂಟ್ ನೋಡ್ಬೋದು ಕ್ಯಾಂಡಲ್ ಫಾರ್ಮ್ ಆಗಿದೆ, ನಾನು ಎಂಟರ್ ಆಗಿದ್ದೀನಿ. ನೋಡ್ಬೋದು ಲೈವಲ್ಲಿ ಲಾಟ್ ಏನು ತೋರಿಸ್ಲಿಕ್ಕಿಲ್ಲ, ಎಂಟರ್ ಆಗಿದ್ದೀನಿ. ಒಂದು 50 ಪಿಪ್ಸು 60 ಪಿಪ್ಸ್ಗೆ ಸೆಕ್ಯೂರ್ ಮಾಡಿ. ಯಾಕಂದರೆ ನಾನು ಯಾಕೆ ಟ್ರೇಡ್ ತೊಗೊಂಡಿದ್ದೀನಿ ಅಂದರೆ ದೆನ್ ರನ್ನಿಗೆ ಬಿಡ್ತೀನಿ. ರ್ಯಾಂಡಮ್ ಅಲ್ಲ, ಬಟ್ ಒಂದು ಇಂಪ್ರೂವ್ಮೆಂಟಿಗೆ ತೊಗೊಂಡಿದ್ದಷ್ಟೇ, ಬೇರೆ ಅಂತ ಇಲ್ಲ. ನಾನೇನು ತೊಗೊಂಡಿದ್ದೆ ಅಂದರೆ ಡೌನ್ ಟ್ರೆಂಡು ಸಪೋರ್ಟ್ನ ಬ್ರೇಕ್ ಮಾಡಿ ಬಂದಿದೆ, ದೆನ್ ರಿಟ್ರೇಸ್ಮೆಂಟ್ ಆಗಿದೆ. ಝೂಮ್ ಆಗಿ ನೋಡಿದ್ರೆ ದೆನ್ ನೆಕ್ಸ್ಟ್ ಕ್ಯಾಂಡಲ್ಲು ಎಕ್ಸಾಕ್ಸ್ಟನ್ ವಿ ಕ್ರಿಯೇಟ್ ಮಾಡಿದೆ, ದೆನ್ ಓನ್ ಲೋನ ಬ್ರೇಕ್ ಮಾಡಿದೆ. ದೆನ್ ರೇಂಜ್ ಇಲ್ಲ, ಒಂದು ರೇಂಜ್ ಇಲ್ಲ. ಬಟ್ ನಾನೇನು ಟ್ರೇಡ್ ಮಾಡಿದೆ ಅಂದರೆ ವಾಲ್ಯೂಮ್, ಲಂಡನ್ ಓಪನ್ ವಾಲ್ಯೂಮ್ ಇದೆ, ಪುಷ್ ಮಾಡುತ್ತೆ ಅನ್ನೋ ಒಂದು ಕಾನ್ಸಂಟ್ರೇಷನ್ ಟ್ರೇಡ್ನ ಮಾಡಿದೆ. ಬಟ್ ಶ್ಯೂರ್ಲಿ ಹೇಳ್ಬೇಕಂದ್ರೆ ವಾಲ್ಯೂಮ್ ಇದ್ದರೆ ಮಾತ್ರ ಟ್ರೇಡ್ ಮಾಡಬೇಕು, ಇಲ್ಲ ಅಂದರೆ ಯಾವುದೇ ರೀತಿ ಟ್ರೇಡ್ ಮಾಡ್ಬೋದು. ಓಕೆ, ಓನ್ಲಿ ಕ್ಯಾಂಡಲ್ಲು, ರೇಂಜು, ವಾಲ್ಯೂಮು, ಮಾರ್ಕೆಟ್ ಫ್ಯೂಚರ್ ನೋಡಿ ಟ್ರೇಡ್ನ ಪ್ಲಾನ್ ಮಾಡೋದು ಅಷ್ಟೇ, ಬೇರೆ ಅಂತ ಇಲ್ಲ. ಕನ್ಫರ್ಮೇಷನ್ ಯಾವುದೇ ರೀತಿ ಬೇರೆ ಏನು ಕನ್ಫರ್ಮೇಷನ್ ಇಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್, ಸೆಕ್ಯೂರ್ ಪ್ರಾಫಿಟ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಓಕೆ, ಜಸ್ಟ್ ವ್ಯೂ ಮಾಡ್ತೀನಿ, ಯಾಕಂದರೆ ನಾನು ರೇಂಜ್ ಇಲ್ದಲೇ ಯಾವತ್ತೂ ಟ್ರೇಡ್ ಮಾಡಿಲ್ಲ, ಅದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ನೋಡ್ಬೋದಲ್ಲಿ ಮಾರ್ಕೆಟ್ ರೇಂಜ್ ಕಡಿಮೆ ಇದೆ, ಅದಕ್ಕೋಸ್ಕರ ಅದು ಮೂವ್ ಆಗ್ತಾ ಇಲ್ಲ ಅನಿಸುತ್ತೆ. ಬಟ್ ನಾನು ಕಮ್ಮಿ ಲಾಟಲ್ಲಿ ಟ್ರೇಡ್ ಮಾಡಿದ್ದೀನಿ, ನೋಡುವ ಎಂತ ಆಗ್ತದೆ ಎಂತ. ಡೌನ್ ಟ್ರೆಂಡಿಗೆ ಕಮ್ಮಿ ರೇಂಜ್ ಇದ್ದರು, ವಿತಿರೋ ಟ್ರೆಂಡ್ ಹೋದರೆ ರೇಂಜ್ ಏನು ಜಾಸ್ತಿ ಮ್ಯಾಟ್ರ್ ಆಗೋಲ್ಲ. ಬಟ್ ಸಮ್ಟೈಮ್ಸ್ ಹಂಗಾಗುತ್ತೆ, ಮ್ಯಾಟ್ರ್ ಆಗುತ್ತೆ ಅಷ್ಟೇ. ನೋಡೋಣ, O9 ಬ್ರೇಕ್ ಆದರೆ 70% 90% ಎಲ್ಲ ರಿಟ್ರೇಸ್ಮೆಂಟ್ ಆದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಹಾಫ್ ಪೊಸಿಷನ್ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ನಾನು ಅಂದ್ಕೊಂಡಿರೋದಕ್ಕಿಂತ ಕಮ್ಮಿ ಲಾಸ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಏನು ಹೇಳೋಣಪ್ಪ, 139 ಏಪ್ರಿಲ್ 10 ಲೈವ್ ನೆಟ್ವರ್ಕ್ ಮಾರಸ್ ಸೆಕ್ಯೂರಿಂಗ್ 80% 90% ಸೆಕ್ಯೂರ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ಮೂವ್ ಆಗುತ್ತೆ 50 ರುಪೀಸ್. ಓಕೆ, ದೆನ್ SL ಅಲ್ಲೇ ಇರುತ್ತೆ, 10% ರನ್ನಿಗೆ ಬಿಡ್ತೀನಿ ಆಲ್ ದ ವೇ. ಟಿ ಪಿ ಇಲ್ಲಿ ಅಂದರೆ ರೀಸೆಂಟ್ ಸಪೋರ್ಟ್ ಹತ್ರ ಇಟ್ಟಿದ್ದೀನಿ. ಟಿ ಪಿ ಬೂಮ್ ವರ್ಕ್ ಆಗಿದೆ. ವಿತ್ ದ ಟ್ರೆಂಡಲ್ಲಿ ರೇಂಜ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಹಾಗಾಗಿ ನಾನು ಸಿಂಪಲ್ಲು ಡೌನ್ ಟ್ರೆಂಡ್ ಇತ್ತು, ಕ್ಯಾಂಡಲ್ ರೀಡ್ ಮಾಡಿದ್ದು, ಕ್ಯಾಂಡಲ್ ಚೆನ್ನಾಗಿತ್ತು, ರೇಂಜ್ ಇತ್ತು, ವಾಲ್ಯೂಮ್ ಇತ್ತು, ರೆಸಿಸ್ಟೆನ್ಸ್ ಇಲ್ಲೊಂದು ಎಂಟ್ರಿ ತೊಗೊಬೋದಿತ್ತು. ರೆಸಿಸ್ಟೆನ್ಸ್ ಫ್ಲೋನ ಬ್ರೇಕ್ ಆಯಿತು, ದೆನ್ ಪ್ಲ್ಯಾನ್ ಮಾಡಿದೆ, ದೆನ್ ಸೆಕ್ಯೂರಿಂಗು, ದೆನ್ ಬೂಮ್ ಅಷ್ಟೇ. ನೋಡೋದು ಇಲ್ಲೂ ಒಂದು ಎಂಟ್ರಿ,
ಚೆನ್ನಾಗಿತ್ತು ಇಲ್ಲಿ. ಬಟ್ ನಾನು Below ಆಲ್ರೆಡಿ close ಐತೆ, ರನ್ನಲ್ಲಿರೋದ್ರಿಂದ ಯಾವುದೇ ರೀತಿ ಟ್ರೇಡ್ನ ಪ್ಲ್ಯಾನ್ ಹಿಂದ್ಗಡೆ ರೇಂಜ್ ಐತೆ, ಥ್ಯಾಂಕ್ ಯು ದೆನ್ ಆಲ್.